ನಾನೇ ತಿಂತೀನಿ, ಕೊಡು. ಹೇಗೆ ತಿಂತೀರಾ ಮೇಡಮ್? ಕಾಲ್ ಜೊತೆ ಹೆಬ್ಬೆರಳು ಮುರ್ಕೊಂಡಿದ್ದೀರಾ. ಪರವಾಗಿಲ್ಲ, ಈ ಕೈಯಲ್ಲಿ ತಿಂತೀನಿ. ಎಲ್ಲ ಕೆಲಸ ನೀನೇ ಮಾಡಂಗಿದ್ರೆ ನಾನೇನು ಕತ್ತೆ ಕಾಯಕ ಕೂತಿದ್ದೀನಿಲ್ಲ. ತಿನ್ನೆ. ಹೌದು, ನೀನು ಯಾವಾಗಿಂದ ಈ ನಾರ್ಮಲ್ ಹೆಣ್ಮಕ್ಳು ತರ ಬುದ್ಧಿ ಕಲ್ತೆ? ಈ ಸಂಕೋಚ, ಮುಜುಗರ ಇದು ಯಾವುದು ನಿನಗೆ ಗೊತ್ತೇ ಇರಲಿಲ್ಲ ಅಲ್ವಾ? ಆಯ್ತಮ್ಮ, ಅದಕ್ಕೆ ಯಾಕೆ ಹಾಗೆ ನೋಡ್ತೀಯ? ಚೆನ್ನಾಗಿದ್ಯಾ? ಹಾಗಾದ್ರೆ ಇದು ಪೂರ್ತಿ ನೀನ್ ಖಾಲಿ ಮಾಡ್ಬೇಕು. ಅಯ್ಯೋ ನನಗ್ ಸಾಕು, ಹೊಟ್ಟೆ ತುಂಬ್ತು, ಹಾಗೆ ಹೇಗೆ ಅಂದ್ರೆ ಗುದ್ಬಿಡ್ತೀನಿ. ತಿನ್ನೋ. ನಂಗೆ ಸಾಕು. ಏಯ್, ಲಾಸ್ಟ್ ತುತ್ತು, ಸುಮ್ಮನೆ ತಿನ್ನು. ನಕ್ಷತ್ರ, ಅಮ್ಮ, ಅಕ್ಕ, ಏನಾಯ್ತು ಪುಟ್ಟ? ಏನಾಯ್ತಲ್ಲ? ಯಾಕೆ ಹೀಗೆ ಮಾಡ್ಕೊಂಡಿದ್ಯಾ? ಈ ತರ ಏನಾದ್ರೂ ಮಾಡ್ಕೊಂಡಿಲ್ಲ ಅಂದ್ರೆ ನೀನೀಗ ತಿಂದಿದ್ದು ಅರ್ಗಲ್ಲ ಅನ್ಸುತ್ತೆ ಅಲ್ವಾ? ಮೊನ್ನೆ ನೋಡಿದ್ರೆ ಯಾರಿಗೂ ಹೇಳ್ದೆ ಕೇಳ್ದೆ ಅದೆಲ್ಲೋ ಹೋಗಿದೆ. ಈಗ ನೋಡಿದ್ರೆ ಈ ತರ. ಹಾಗೆ ಸರಿಯಾಗಿ ಕೇಳಿ ಅಕ್ಕ. ಬರೀ ನಮಗ್ ಟೆನ್ಷನ್ ಕೊಡೋದೇ ಕೆಲಸ ಮಾಡ್ಕೊಂಡಿದ್ದಾಳೆ. ಅಲ್ಲ ಪುಟ್ಟ, ರಸ್ತೆ ದಾಟ್ಬೇಕಾದ್ರೆ ಹುಷಾರಾಗಿರ್ಬೇಕಲ್ವಾ? ತಲೆಯಲ್ಲಿ ಏನ್ ಯೋಚನೆ ಮಾಡ್ತಿದ್ಯೆ? ಅದು ಹೀಗೆ ಸುಮ್ಮನೆ ಹೋಗ್ತಿದೆ. ಜಯ, ಏನು ನಕ್ಷತ್ರನ ಆಕ್ಸಿಡೆಂಟ್ ಆಗಿದ್ಯಾ? ಯಾವಾಗ? ಅಂದರೆ ನೆನ್ನೆ ರಾತ್ರಿ ನಕ್ಷತ್ರ ಮನೆಗೆ ಬಂದಿಲ್ವಾ? ನೀವೆಲ್ಲ ಎಲ್ಲೋ ಜೊತೆಗೆ ಹೋಗಿದ್ದೀರಾ, ಅವಳು ನಿಮ್ಮ ಜೊತೆ ಬಂದಿರ್ತಾಳೆ, ಎಲ್ಲರೂ ವಾಪಸ್ ಒಟ್ಟಿಗೆ ಮನೆಗೆ ಬರ್ತೀರಾ ಅಂತ ಕಾದು ಕಾದು ಸಾಕಕ್ಕೆ ನಾವು ಮಲ್ಕೊಂಡ್ವಿ. ಇಲ್ಲ ಮ್ಯಾಮ್, ನಿನ್ನೆ ನೈಟ್ ನಾನು ಅವಳನ್ನ ಹುಡ್ಕೊಂಡು ಹೋಗಿದ್ದೆ. ಅಲ್ಲಿ ನೋಡಿದ್ರೆ ಅವಳಿಗೆ ಆಕ್ಸಿಡೆಂಟ್ ಆಗಿತ್ತು. ಇಮಿಡಿಯೇಟ್ ಆಗಿ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಿದ್ವಿ. ಅಲ್ಲಿ ಭೂಪತಿ ಸರ್ ಬಂದಿದ್ರು, ಅವರೇ ಅವಳನ್ನ ನೋಡ್ಕೊಂಡಿದ್ದು. ಓ ಗಾಡ್, ಇಷ್ಟೆಲ್ಲ ಆದ್ರೂ ನಮ್ಗೆ ಯಾಕೆ ಯಾರು ಏನು ಹೇಳಿಲ್ಲ? ಪಾಪುನು ಒಂದು ವಿಷಯನೂ ಇದ್ರ ಬಗ್ಗೆ ಹೇಳಿಲ್ಲ ಯಾಕೆ? ಹೇಳಿದ್ರೆ ಏನ್ ಮಾಡ್ತಿದ್ರಿ? ಮತ್ತಿನ್ನೊಂದು ಸೀನ್ ಆಗ್ತಿತ್ತು, ಇನ್ನೊಂದು ಡ್ರಾಮಾ ನೋಡ್ಬೇಕಾಗಿತ್ತು. ಅದಕ್ಕಿಂತ ಜಾಸ್ತಿ ಇನ್ನೇನು ಆಗ್ತಿರ್ಲಿಲ್ಲ. ಅಲ್ಲ ಪಾಪು, ಇಷ್ಟು ದೊಡ್ಡ ವಿಷಯ ನಮ್ಗೆ ಹೇಳಿದ್ರೆ ಇಷ್ಟೊಂದು ಓವರ್ ಆಗಿ ಡ್ರಾಮಾ ಮಾಡೋ ಅವಶ್ಯಕತೆ ಇಲ್ಲ. ಅವಳು ಹಾಸ್ಪಿಟ್ಲಲ್ಲೇ ಇದ್ದಾಳೆ, ಅವಳು ಕಾಲ್ ಮುರಿದಿದೆ ಅಷ್ಟೆ. ನೋಡ್ಬೇಕು ಅಂತಿದ್ರೆ ಹೋಗಿ ನೋಡ್ಕೊಂಡು ಬನ್ನಿ, ಅದಕ್ಕೆ ಓ ಅನ್ನೋ ಅವಶ್ಯಕತೆ ಇಲ್ಲ.
ನಾನ್ಸೆನ್ಸ್. ಬೆಳಗ್ಗೆ ಇರೋ ಕೆಲಸ ಎಲ್ಲ ಬಿಟ್ಟು ಅಮ್ಮ ಮಗಳು ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ ಅಂದಾಗ್ಲೇ ನನಗೆ ಅನುಮಾನ ಬಂದಿತ್ತು. ಅದಕ್ಕೆ ಫಾಲೋ ಮಾಡ್ಕೊಂಡ್ ಬಂದೆ. ಸಿಕ್ಕಾಕೊಂಡ್ರಿ ಎಲ್ರು. ಏನೇ ಈ ಅನಿಷ್ಟನ್ ನೋಡಕ್ಕೆ ಕಟ್ಕೊಂಡ್ ಕಂಡಂಗೆ ಸುಳ್ಳು ಹೇಳ್ಕೊಂಡ್ ಬಂದ್ಯಾ? ಯಾಕ್ರಿ ಹೀಗೆಲ್ಲ ಮಾತಾಡ್ತಿದ್ದೀರಾ? ಪಾಪ ಮಗಳಿಗೆ ಹೀಗಾಗಿದೆ, ನೋಡ್ದಕ್ ಬಂದ್ರೆ ತಪ್ಪ? ಮಗಳಂತೆ ಮಗಳು? ಯಾವಳ ನಿನ್ ಮಗಳು? ಈ ಕಪ್ಪನಿಷ್ಟನಾ? ಈ ದರಿದ್ರಕ್ಕೆ ಆಕ್ಸಿಡೆಂಟ್ ಅಲ್ಲ, ಅಲ್ಲೇ ಬೀದಿಲ್ ಬಿದ್ದು ಸತ್ರು ನಾನು ತಲೆ ಕೆಡ್ಸ್ಕೊಳಲ್ಲ. ಪೀಡೆ ತೊಲಗ್ತು ಅಂತ ನೆಮ್ಮದಿಯಾಗಿರ್ತೀನಿ. ಒಳ್ಳೆ ದರ ತಿನ್ನಂಗ್ ತಿಂತಿದ್ಯಲ್ಲ, ನನ್ ಟೆನ್ಷನ್ ನನ್ಗೆ. ಏನ್ ಟೆನ್ಷನ್ ಮ್ಯಾಮ್? ಎಲ್ಲ ಸರಿ ಹೋಯ್ತಲ್ಲ, ನಿನ್ನೆ ಹೇಗೋ ಬಚಾವ್ ಆದ್ರಲ್ಲ. ನೆನ್ನೆ ಹೇಗೋ ಬಚಾವಾದೆ, ಇವತ್ತೇನ್ ಮಾಡ್ಲಿ? ಅವನೇನಾದ್ರೂ ಸಡನ್ ಆಗಿ ಬಂದು ಸ್ಟುಡಿಯೋ ಹೋಗೋಣ, ಶೋ ಸ್ಟಾರ್ಟ್ ಮಾಡೋಣ ಅಂದ್ರೆ ನಕ್ಷತ್ರನ ಹಾಸ್ಪಿಟ್ಲಿಂದ ಎಳ್ಕೊಂಡ್ಬಂದು ಮೈಕ್ ಮುಂದೆ ಕೂರಿಸ್ಲಾ? ಓ ಹೌದಲ್ವಾ? ಈಗ ಏನಾದ್ರೂ ಡ್ರಾಮಾ ಮಾಡಿ ಮ್ಯಾನೇಜ್ ಮಾಡಿ ಮ್ಯಾಮ್, ಇನ್ನೇನ್ ಮಾಡಕ್ಕಾಗುತ್ತೆ ನಮ್ ಕೈಲಿ. ಏಯ್, ಇದನ್ನ ಹೇಳೋದಕ್ಕೇನ ನಾನು ನಿನ್ಗೆ ಫುಡ್ಡು ದುಡ್ಡು ಬೆಡ್ ಎಲ್ಲ ಕೊಡ್ತಿರೋದು? ತಲೆಗೆ ಸ್ವಲ್ಪ ಕೆಲ್ಸ ಕೊಡು, ಬರೀ ಬಾಯ್ಗಲ್ಲ. ಭೂಪತಿ ಯಾವತ್ತೂ ಆರ್ಜೆ ಸಖಿ ಬಗ್ಗೆ ಕೇಳಬಾರ್ದು, ಆ ಥರ ಏನಾದ್ರು ಪ್ಲಾನ್ ಮಾಡು. ಯೋಚನೆ ಮಾಡ್ತೀನಿ. ಬಂತ? ಏನ್ ಮ್ಯಾಮ್? ಐಡಿಯಾ ಬಂತ ಅಂದೆ. ಓ ಬರುತ್ತೆ, ಬಂದೇ ಬರುತ್ತೆ ಪಕ್ಕ, ವೇಟ್ ಮಾಡಿ. ಬಂತಾ? ಹಾ ಮ್ಯಾಮ್ ಬಂತು. ಒಂದ್ ನಿಮಿಷ ಕಾಲ್ ಬರ್ತದೆ, ಮಾತಾಡ್ಬಿಟ್ಟು ಬರ್ತೀನಿ. ಏ ನಿಂತ್ಕೋ. ಹೂ ಇಸ್ ಇಟ್? ಅದು ಮ್ಯಾಮ್ ನಮ್ಮನೆ ಓನರು. ಈ ತಿಂಗಳು ಬಾಡಿಗೆ ಜಾಸ್ತಿ ಮಾಡ್ತೀನಿ ಮಾಡ್ತೀನಿ ಅಂತ ತಲೆ ತಿಂತಿದ್ದಾನೆ. ಅವನಿಗೆ ಗ್ರಾಚಾರ ಬಿಡಿಸ್ಬೇಕು. ಸುಮ್ಮನೆ ನಿಮ್ಮ ಮುಂದೆ ಎಲ್ಲ ಯಾಕೆ ಕಿರಿಕಿರಿ, ಬಂದೇ ಇರಿ. ಹಲೋ, ಏನಮ್ಮ? ಹಾ ಓಕೆ. ಚಂದ್ರಶೇಖರ್ ಏನಿಲ್ಲಿ? ಡಾಕ್ಟರ್ ನಾಗೇಶ್, ನಕ್ಷತ್ರ ಅಂತ ಆಕ್ಸಿಡೆಂಟ್ ಆಗಿ ಅಡ್ಮಿಟ್ ಆಗಿದ್ದಾರೆ, ಅವ್ರನ್ನ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ನಕ್ಷತ್ರನಾ? ನಾನೇ ಟ್ರೀಟ್ಮೆಂಟ್ ಮಾಡ್ತಿದ್ದೀನಿ, ಬನ್ನಿ. ನಕ್ಷತ್ರ, ಹೇಗಿದ್ಯಾ ಪುಟ? ಏನಿದೆಲ್ಲ? ಸ್ವಲ್ಪ ಕಾಲು ನೋವಿದೆ ಅಷ್ಟೆ, ಆರಾಮಾಗೇ ಇದ್ದೀನಿ. ಹುಷಾರಾಗಿ ಓಡಾಡೋದಲ್ವಮ್ಮ? ಏನಾದರೂ ಹೆಚ್ಚು ಕಮ್ಮಿ ಆಗಿದ್ರೆ ಏನೇ ಕತೆ? ಹಾಂ, ಭೂಪತಿ ನೀನು ನಿನ್ನೆಯಿಂದ ಇಲ್ಲೇ ಇದೆಯಪ್ಪ? ನಮಗೊಂದು ಫೋನ್ ಮಾಡೋದಲ್ವಾ? ಆ್ಯಕ್ಚುಲಿ ಇಂಥ ಟೈಮ್ನಲ್ಲಿ ಯಾರಾದರೂ ಹೆಂಗಸರು ಜೊತೆಗಿದ್ರೆ ಸ್ವಲ್ಪ ಕಂಫರ್ಟಬಲ್ ಆಗಿರುತ್ತೆ. ಅತ್ತೆ, ನಮ್ಮಿಬ್ರು ಮಧ್ಯೆ ಗಂಡು ಹೆಣ್ಣು ಅನ್ನೋ ಭೇದ ಭಾವನೆ ಇಲ್ಲ. ನಮ್ಮ ಫ್ರೆಂಡ್ಶಿಪ್ ಅಷ್ಟು ಆಳ ಅಲ್ವೇನೆ ಕಾಲಿಡೋಬ್ಬಿ? ಡಾಕ್ಟ್ರೆ, ಇನ್ನೇನು ತೊಂದರೆ ಇಲ್ಲ ಅಲ್ವಾ? ಏನಿಲ್ಲ, ಮನೆಗೆ ಕರ್ಕೊಂಡು ಹೋಗ್ಬೋದು. ಸ್ವಲ್ಪ ಓಡಾಡಬಾರ್ದು, ರೆಸ್ಟ್ ತಗೊಂಡ್ರೆ ಒಳ್ಳೇದು. ದಾಟ್ ಐ ವಿಲ್ ಟೇಕ್ ಕೇರ್. ಕೈಗೊಂದು ಕಾಲ್ಗೊಂದು ಆಳಿಟ್ಟು ಇವಳನ್ನ ಅಳ್ಳಾಡ್ದಿರೋ ಹಂಗೆ ನೋಡ್ಕೊಂತೀನಿ. ಅಂದ್ರೆ ನಕ್ಷತ್ರ ನಿಮ್ಮನೇಲಿ ಇರೋದಾ?
ಹೌದು ಡಾಕ್ಟರ್. ನಿಮಗೇನಾಗಬೇಕು? ನಮ್ಮನೆ ಹುಡುಗಿನೇ. ನಮ್ಮನೆ ಹುಡುಗಿ ಏನು ಬಂತು, ನಮ್ಮ ಮಗಳು ಅಂತಾನೆ ಅನ್ನಿ. ಓಕೆ ಓಕೆ, ನಿಮ್ಮ ಕಡೆಯವರಂತ ಗೊತ್ತಿರಲಿಲ್ಲ. ಫೈನ್, ಇವತ್ತೇ ಡಿಸ್ಚಾರ್ಜ್ ಮಾಡ್ತೀವಿ, ಮನೇಲೇ ರೆಸ್ಟ್ ತಗೊಳ್ಳಿ. ಥ್ಯಾಂಕ್ ಯು ಡಾಕ್ಟರ್. ಮಾವ, ಇಫ್ ಯು ಡೋಂಟ್ ಮೈಂಡ್, ನಾನೇನೋ ಅನ್ಕೊಂಡಿದ್ದೀನಿ, ಕೇಳ್ಬೋದಾ? ಏನು ಹೇಳು ಭೂಪತಿ? ಗೆಸ್ಟ್ ರೂಮಾ? ರೆಡಿ ಮಾಡಿರ್ತೀನಿ. ಆಮೇಲೆ ಭೂಪತಿ, ಇನ್ನೂ ಎಷ್ಟೊತ್ತಾಗತ್ತೆ ಬರೋದು? ಸರಿ, ಬೇಗ ಬಂದ್ಬಿಡು. ಬಾಯ್. ಭೂಪತಿನಾ? ಹ್ಞೂ ಅತ್ತೆ. ಏನಂತೆ? ಏನೋ ರೂಮ್ ಕ್ಲೀನ್ ಮಾಡು ಅಂತಿದ್ದ. ಗೆಸ್ಟ್ ರೂಮ್ನ ಕ್ಲೀನ್ ಮಾಡಿಡಿ ಅಂತ ಹೇಳಕ್ಕೆ ಫೋನ್ ಮಾಡಿದ್ದ. ಗೆಸ್ಟ್ ರೂಮಾ? ಯಾಕೆ? ಈಗ ಯಾರು ಬರ್ತಿದ್ದಾರೆ? ಗೊತ್ತಿಲ್ಲ ಅತ್ತೆ, ಯಾರನ್ನೋ ಕರ್ಕೊಂಡು ಬರ್ತಾ ಇದ್ದಾನಂತೆ. ವೆಲ್ಕಮ್. ಇದೇ ನನ್ನ ಮನೆ, ನನ್ನ ಪುಟ್ಟ ಗೂಡು. ಈಗಲೂ ಹೇಳ್ತಿದ್ದೀನಿ ಭೂಪತಿ, ಇನ್ನೊಂದ್ಸಲ ಯೋಚನೆ ಮಾಡು. ನನಗಲ್ಲಿ ಆಂಟಿ ಅಂಕಲ್ ಜೊತೆ ಏನೂ ಪ್ರಾಬ್ಲಮ್ ಇಲ್ಲ, ನಾನಲ್ಲಿ ಚೆನ್ನಾಗೇ ಇದ್ದೀನಿ. ಪ್ಲೀಸ್ ಅಲ್ಲಿಗೆ ವಾಪಸ್ ಕರ್ಕೊಂಡೋಗು. ಹಾಸ್ಪಿಟ್ಲಿಂದ ಇಲ್ಲಿಗೆ ಬರೋ ತನಕ 100 ಸಲ ಇದೇ ಪ್ರಶ್ನೆನ ಕೇಳಿದ್ಯಾ? ಅಷ್ಟೂ ಸಲ ನಾನು ನಿನಗೆ ನೋ ಅಂತಾನೆ ಹೇಳಿದ್ದೀನಿ, ಮತ್ತೆ ಅದನ್ನೇ ಕೇಳ್ತಿದ್ಯಲ್ಲ. ನೋಡು, ನೀನ್ ಕಂಪ್ಲೀಟ್ ಆಗಿ ನಡೆಯೋ ತನಕ ನನ್ನ ಕಣ್ಣು ಮುಂದೆ ನನ್ನ ಮನೇಲೇ ಇದೆಯಾ, ನಾನೇ ನಿನ್ನ ನೋಡ್ಕೋಬೇಕು. ಬೇಡ ಭೂಪತಿ, ಸ್ವಲ್ಪ ಅರ್ಥ ಮಾಡ್ಕೊ. ನೀನು ಈ ನಡುವೆ ತುಂಬ ಆಟ ಮಾಡ್ತೀಯ ಕಣೋ. ಅಲ್ವಾ? ಎಷ್ಟೇ ಆದರೂ ನಿನ್ನ ಫ್ರೆಂಡ್ ನೋಡು. ಬೇಡ ಭೂಪತಿ, ಬೇಕಾದ್ರೆ ದಿನ ಬಂದಲ್ಲಿ ನೋಡ್ಕೊಂಡು ಹೋಗು.